ಶುಭೋದಯ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ಇವತ್ತಿನ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ, ಖ್ಯಾತ ಮಾಂತ್ರಿಕರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಈಗ ಸಾಕಷ್ಟು ಜನರಲ್ಲಿ ಒಂದು ಗೊಂದಲ ಇರುತ್ತೆ, ಮನೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನ ಸಾಕಬಹುದಾ ಅಥವಾ ಮೀನನ್ನ ಸಾಕಬಹುದಾ, ಈ ಪ್ರಾಣಿ ಪಕ್ಷಿ ಮೀನನ್ನ ಸಾಕಿದ್ರೆ ಏನಾಗಬಹುದು ಎನ್ನುವುದಾಗಿ ಒಂದಷ್ಟು ಗೊಂದಲ ಇರುತ್ತೆ. ಅದ್ರ ಕುರಿತಂತೆ ಹೇಳ್ತಾ ಹೋಗೋದಾದ್ರೆ ಗುರುಜಿ. ಶಾಸ್ತ್ರೀಯವಾಗಿ ನೋಡುವಾಗ ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ ಶಕ್ತಿಗಳು, ಅದೇ ರೀತಿಯಾಗಿ ಪ್ರತಿಯೊಂದು ಚರಾಚರಗಳಲ್ಲೂ ಸಮೇತ ಜೀವಿಗಳನ್ನು ಸಾತ್ವಿಕ ಹಾಗೂ ರಾಜಸ, ತಾಮಸ ಶಕ್ತಿಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅರ್ಥಾತ್ ಈ ಕ್ರೂರ ಪ್ರಾಣಿಗಳು ಅಂತ ಹೇಳಿದರೆ ಸಿಂಹ ಮೊದಲಾದ ಮಾಂಸಭಕ್ಷಣೆಯನ್ನು ಮಾಡುವಂತಹ ಪ್ರಾಣಿಗಳು, ಅವುಗಳನ್ನು ಮನೆಯಲ್ಲಿ ಸಾಕಬಾರ್ದು ಅನ್ನುವಂಥ ಒಂದು ಶಾಸ್ತ್ರವಾಕ್ಯ ಅನ್ನುವಂಥದ್ದು ಉಂಟು. ಹಾಗೆ ಇನ್ನು ನಂತರದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಪ್ರಾಣಿಗಳಾಗಿ ಬಳಸುವಂಥದ್ದು ಯಾವುದು ಅಂತ ಕೇಳಿದರೆ, ಒಂದು ಮೀನನ್ನು, ಒಂದು ಬೆಕ್ಕನ್ನು, ನಂತರದಲ್ಲಿ ಒಂದು ನಾಯಿಯನ್ನು ಅಂತೇಳಿ ಶಾಸ್ತ್ರ ರೀತಿಯಾಗಿ ಪ್ರತಿನಿತ್ಯ ಭಗವಂತನ ಅನುಗ್ರಹ ಇರುವಂತಹ ಜಾಗಗಳಲ್ಲಿ ಪ್ರಾಣಿಗಳು ಅನ್ನುವಂಥದ್ದು ಓಡಾಡುವಂಥದ್ದು ನಿಷೇಧವನ್ನು ಹೇರಿರ್ತದೆ. ಅದೇ ರೀತಿಯಾಗಿ ಮನುಷ್ಯಾಲಯ ಚಂದ್ರಿಕೆ ಅನ್ನುವಂಥ ವಿಚಾರಗಳಲ್ಲೂ ಈ ವಾಸ್ತುಶಾಸ್ತ್ರಕ್ಕೆ ಅತ್ಯದ್ಭುತವಾಗಿರ್ತಕ್ಕಂತಹ ಗ್ರಂಥದಲ್ಲಿ ಹೇಳಿರುವಂಥ ವಾಕ್ಯಗಳೇನು ಅಂತ ಕೇಳಿದರೆ, ಮನೆಯಲ್ಲಿ ಯಾವುದೇ ಪ್ರಾಣಿಗಳನ್ನು ನಾವು ಸಾಕಬಾರ್ದು. ಯಾಕೆ ಅಂತ ಕೇಳಿದರೆ, ಮನುಷ್ಯರಾದವರು ವಾಸ ಮಾಡುವಂಥ ಜಾಗಗಳಲ್ಲಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಇವೆಲ್ಲವನ್ನು ಮನುಷ್ಯ ಆಲಯ ಅಂತ ಹೇಳಿದರೆ ವಾಸ ಮಾಡುವಂಥ ಜಾಗದಲ್ಲಿ ಅದನ್ನು ಇಟ್ಕೊಳ್ಬಾರ್ದು. ಅವುಗಳು ಅರಣ್ಯದಲ್ಲೇ ಇರಬೇಕು ಅನ್ನುವಂಥ ವಿಷಯಗಳು. ಇನ್ನು ಇವತ್ತಿನ ಕಾಲಘಟ್ಟದಲ್ಲಿ ಮನೆಯಲ್ಲೇ ನಾಯಿಯನ್ನು ಇಟ್ಕೊಳ್ಳುವಂಥದ್ದು, ನಂತರದಲ್ಲಿ ಬೆಕ್ಕನ್ನು ಇಟ್ಕೊಳ್ಳುವಂಥದ್ದು, ನಂತರದಲ್ಲಿ ಮೀನನ್ನು ಸಾಕುವಂಥದ್ದು, ಮೀನಿನಲ್ಲಿ ಕೆಲವೊಂದು ವಾಸ್ತು ಮೀನುಗಳು ಅನ್ನುವಂಥದ್ದು ಬಂದಿರುವಂಥದ್ದು, ಇವೆಲ್ಲೂ ಸಮೇತ ಶಾಸ್ತ್ರದಲ್ಲಿ ಉಲ್ಲೇಖ ಅನ್ನುವಂಥದ್ದಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಯಾಕೆ ಈ ಒಂದು ವಿಚಾರಗಳಿಗೆ ವೈಭವೀಕರಿಸಿದ್ದಾರೆ ಅನ್ನುವಂಥ ಚಿಂತನೆಯನ್ನು ಮಾಡುವಾಗ, ಈ ಒಂದು ಪ್ರಾಣಿಗಳ ವಿಷಯಗಳಲ್ಲಿ ಯಾವ ದೇವರ ವಾಹನ ಅನ್ನುವಂಥದ್ದಿದೆಯೋ ಅದಕ್ಕೆ ಅವರು ಪ್ರೇರೇಪಿತರಾಗಿ ಅದನ್ನು ನಾವು ಮನೆಯಲ್ಲಿ ಸಾಕಿದಾಗ ಆ ದೇವತಾನುಗ್ರಹ ಅನ್ನುವಂಥದ್ದು ನಮಗೆ ಆಗ್ತದೆ ಅನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ಈ ಸಾಕುವಂಥ ಒಂದು ಪ್ರವೃತ್ತಿ ಅನ್ನುವಂಥದ್ದು, ಇನ್ನು ರಕ್ಷಣೆಗಾಗಿ ಸಾಕುವಂಥದ್ದು ಬೇರೆ ಇದ್ದಾವೆ. ಹಾಗಾಗಿ ಯಾವ ವಿಷಯಗಳು ಎಲ್ಲೆಲ್ಲಿ ಇರಬೇಕೋ ಅಲ್ಲಿಯೇ ಇರಬೇಕು. ಈಗ ನಾವು ತುಂಬ ಮನೆಯಲ್ಲಿ ಒಂದು ಜಾಗ ಯಾವುದು ಅಂತ ಕೇಳಿದರೆ ಮಲಮೂತ್ರಗಳನ್ನು ವಿಸರ್ಜನೆ ಮಾಡುವಂಥ ಜಾಗಗಳಲ್ಲಿ ಹೋಗಿ ನಾವು ದೇವತಾ ಫೋಟೋಗಳನ್ನು ಇಟ್ಟು ಪೂಜೆ ಮಾಡೋದಿಲ್ಲ. ಯಾಕೆ ಅಂತ ಕೇಳಿದರೆ ಅದು ಮಲಮೂತ್ರಾದಿಗಳನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಈ ಪ್ರಾಣಿಗಳು ಅನ್ನುವಂಥದ್ದು ಅಷ್ಟೇ, ಮನೆಯ ಒಳಗಡೆ ಪ್ರವೇಶಾದಿಗಳನ್ನು ಮಾಡಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದರೆ, ಪ್ರಾಣಿಗಳಲ್ಲಿ ಇರುವಂತಹ ಈ ವೈದ್ಯಕೀಯವಾಗಿ ಯಾರನ್ನಾದರೂ ನಾವು ಇಲ್ಲಿ ಪಕ್ಕದಲ್ಲಿ ಒಬ್ಬರು ಡಾಕ್ಟರ್ನ ಕೂರಿಸ್ಕೊಂಡು ಮಾತಾಡುವಾಗ ಅದರಿಂದ ಏನೇನು ಬರ್ತದೆ, ಏನೇನು ಕಾಯಿಲೆಗಳು ಬರ್ತದೆ ಅನ್ನುವಂಥದ್ದು ಅವರು ಇನ್ನೂ ಇನ್ ಡೀಟೇಲ್ ಆಗಿ ಹೇಳ್ತಾರೆ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ನೀವು ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಮನೆಯ ಒಳಭಾಗದಲ್ಲಿ ಸಾಕುವಂಥದ್ದು ನಿಷೇಧ. ಬೆಕ್ಕಿನಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಅನ್ನುವಂಥದ್ದು ಉಂಟಾಗ್ತದೆ. ಕೇವಲ ಒಂದು ನಾಯಿಯ ಕಣದಷ್ಟು, ಒಂದು ಸಾಸಿವೆ ಕಾಳಿನಷ್ಟು ಎಂಜಲು ಅನ್ನುವಂಥದ್ದು ಮನುಷ್ಯನ ದೇಹದೊಳಗಡೆ ಹೋಯಿತು ಅಂತಾದರೆ ರೇಬಿಸ್ ಕಾಯಿಲೆಗೆ ಅದು ಕಾರಣವಾಗ್ತದೆ. ಇನ್ನು ಪಾರಿವಾಳಾದಿಗಳು, ಗಿಣಿ, ಇತರ ವಿಷಯಗಳು ಬಂದರೂ ಅದರಿಂದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅದರಿಂದ ಹೊರಹೊಮ್ಮುವಂತಹ ಏನು ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅದು ಮನುಷ್ಯನ ದೇಹಕ್ಕೆ ಹಾನಿ ಮಾಡ್ತದೆ ಅನ್ನುವಂಥದ್ದು ವೈದ್ಯಕೀಯ ಶಾಸ್ತ್ರದಲ್ಲೂ ಹೇಳಿದ್ದಾರೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಸಾಕ್ತಾ ಇದ್ದಾರೆ. ಹಸುವನ್ನೂ ಸಮೇತ ಮನೆಯಲ್ಲಿ ಸಾಕ್ಲಿಕ್ಕೆ ಬರುವುದಿಲ್ಲ. ಹಸು ಸಮೇತ ದನದ ಕೊಟ್ಟಿಗೆಯಲ್ಲಿಯೇ ಇರಬೇಕು. ಹಸು ಅನ್ನುವಂಥದ್ದು ಮನೆಯ ಹೊರಭಾಗದಲ್ಲಿಯೇ ಇರಬೇಕು ಅನ್ನುವಂಥದ್ದು. ನಾವು ಯಾವಾಗ ಶಾಸ್ತ್ರಾದಿಗಳಲ್ಲಿ ಹೇಳಿರುವಂಥ ವಾಕ್ಯಗಳನ್ನು ಬಿಡ್ತಾ ಹೋಗ್ತೇವೆ, ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ಸಮೇತ ನಾವು ಅನುಭವಿಸಲಿಕ್ಕೆ ರೆಡಿ ಇರಬೇಕು ಅನ್ನುವಂಥದ್ದು ನಾವಿಲ್ಲಿ ತಿಳಿಬೇಕಾಗಿರ್ತಕ್ಕಂಥ ವಿಷಯಗಳು. ಹಾಗಾದರೆ ಇನ್ನು ಕೆಲವರು ಮನೆಯಲ್ಲಿ ಏನೆಲ್ಲ ಇಡಬಹುದು, ನಾವೇನನ್ನೆಲ್ಲ ಮಾಡ್ಬೋದು ಅಂತ ಕೇಳಿದರೆ, ನಮ್ಮ ಕುಲ ದೇವರಾಗಿರಬಹುದು ಅಥವಾ ಇನ್ನು ಕೆಲವೊಂದು ಪ್ರಾಂತ್ಯಗಳಲ್ಲಿ ಬೇರೆ ದೇವರ ಅಂಗದೇವತೆ, ಅಸ್ತ್ರದೇವತೆಗಳನ್ನು, ಕಾರಣಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಆರಾಧನೆ ಮಾಡುವಂಥ ಸಂಪ್ರದಾಯವುಳ್ಳಂತಹ ನಾವು ಆ ಒಂದು ದೇವತೆಗಳ ಫೋಟೋವನ್ನು ಬಿಟ್ಟು, ಆ ಒಂದು ದೇವರ ವಿಚಾರಗಳನ್ನು ಬಿಟ್ಟು ಬೇರೆ ಯಾವುದನ್ನು ಇಡಬಾರ್ದು ಅನ್ನುವಂಥದ್ದು ಉಂಟು. ಯಾಕೆಂದರೆ ಮನೆಯಲ್ಲಿ ಒಂದು 20 ಜನನ, ಒಂದು ಉದಾಹರಣೆಗೆ ಹೇಳೋದಾದರೆ ಮನೆಯಲ್ಲಿ ಒಂದು 20 ಜನನ ಕರ್ಕೊಂಡು ಬಂದು ಕೂರಿಸಿ ಅವ್ರಿಗೆ ಊಟವೇ ಹಾಕಲಿಲ್ಲ ಅಂತ ಹೇಳಿದರೆ ಅವ್ರು ನಮ್ಮ ಮೇಲೆ ಕೋಪ ಆಗ್ತಾರೆ. ಹಾಗೆಯೇ ದೇವತಾ ಶಕ್ತಿ ಅನ್ನುವಂಥದ್ದು ಬಂದಂಥದ್ದು ಎಲ್ಲಿಂದ? ಒಂದು ಕಾಲಘಟ್ಟದಲ್ಲಿ ದೇವರು ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ. ಕಲೆಯನ್ನು ಆರಾಧನೆ ಮಾಡುವಂತಹ ರವಿವರ್ಮ ಅನ್ನುವಂಥವನು ಧ್ಯಾನ ಶ್ಲೋಕಗಳನ್ನು ಹಿಡಿದುಕೊಂಡು ಅದಕ್ಕೆ ಒಂದು ರೂಪವನ್ನು ಕೊಟ್ಟ ಆದ ನಂತರದಲ್ಲಿ ದೇವತೆ ಅನ್ನುವಂಥ ಚಿಂತನೆ ಮನುಷ್ಯನಿಗೆ ಬಂದಿದ್ದು ಬಿಟ್ಟರೆ, ಅದಕ್ಕಿಂತ ಮುಂಚೆ ದೇವತಾನುಗ್ರಹ ಅಂದ್ರೇನು, ದೇವರು ಹೇಗಿರ್ತಾರೆ ಅನ್ನುವಂಥ ಚಿಂತನೆ, ಕಲ್ಪನೆ ಸಮೇತ ಯಾರಿಗೂ ಇರಲಿಲ್ಲ.
ಅದನ್ನು ವೈಭವೀಕರಿಸ್ತಾ ಏನಾಗ್ತಾ ಶಾಸ್ತ್ರವನ್ನು ಬಿಡ್ತಾ ಹೋಗ್ತಾರೆ. ಯಾವಾಗ ಶಾಸ್ತ್ರವನ್ನು ಬಿಡ್ತಾ ಹೋಗ್ತಾರೆ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ಅನುಭವಿಸಲಿಕ್ಕೆ ರೆಡಿ ಇರಬೇಕು. ನಮ್ಮ ಕಾಲಘಟ್ಟದಲ್ಲಿ ಅರ್ಥಾತ್ ತುಂಬ ಹಿಂದಿನ ನಮ್ಮ ಪಿತುಪಿತಾಮಹ ಪ್ರಪಿತಾಮಹ ನಮ್ಮ ತಂದೆ ಅವರ ತಂದೆ ಕಾಲಘಟ್ಟದಲ್ಲೆಲ್ಲ ಹೇಗಿತ್ತು, ಮನೆಯಲ್ಲಿ ಯಾವುದೇ ಪ್ರಾಣಿಗಳನ್ನು ಸಾಕ್ತಾ ಇರಲಿಲ್ಲ. ಮನೆಯಲ್ಲಿ ಈ ಕೆಲವೊಂದೆಲ್ಲ ಹೇಳಿದ್ದಾರೆ, ಈ ಗೂಬೆ ಮನೆ ಒಳಗಡೆ ಬಂತು, ಮಂಗ ಮನೆ ಒಳಗಡೆ ಬಂತು ಅಂತಾದರೆ ಅದಕ್ಕೆ ಸಂಜನಿತವಾಗಿರ್ತಕ್ಕಂಥ ದೋಷಾದಿಗಳನ್ನು ಪ್ರಾಯಶ್ಚಿತ ಮಾಡ್ಕೊಳ್ಳಿಕ್ಕಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹೋಮಹವನಾದಿಗಳಿದ್ದಾವೆ ಅಂತ ಹೇಳಿದರೆ ಆ ಒಂದು ಪಕ್ಷಿ ಅನ್ನುವಂಥದ್ದು ಮನೆಯ ಒಳಗಡೆ ಕೇವಲ ಮನೆಯ ಒಳಗಡೆ ಪ್ರವೇಶ ಮಾಡಿದರೆ ಅದು ದೋಷ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಯಾಕಾಗಿ ಹೇಳಿದ್ದಾರೆ ಶಾಸ್ತ್ರಕಾರರು ಅಂತ ಕೇಳಿದರೆ ಅದರಿಂದ ಬರುವಂಥ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ಮನುಷ್ಯರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಅವೆಲ್ಲ ಇತ್ತು ಅಂತ ಆದರೆ ಮನುಷ್ಯನ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಅನ್ನುವಂಥ ಕಾರಣದಿಂದನೇ ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅಂತ ಕೇಳಿದರೆ ಪ್ರಾಣಿಯನ್ನು ಮನೆಯ ಹೊರಗಡೆಯೇ ಕಟ್ಟಬೇಕು, ಮನೆಯ ಒಳಗಡೆ ಯಾವುದೂ ಬರಬಾರ್ದು ಅನ್ನುವಂಥದ್ದು. ಅದನ್ನು ಎಷ್ಟು ಬಿಡ್ತಾ ಹೋಗ್ತೇವೆ ನಾವು ಅಷ್ಟು ಅನುಭವಿಸ್ಬೇಕು. ಹಿಂದಿನ ಕಾಲದಲ್ಲೆಲ್ಲ ಯಾರ ಮನೆಯಲ್ಲಿ ರೋಗ ರುಜಿನಗಳು ಅನ್ನುವಂಥದ್ದು ಇರಲಿಲ್ಲ. ಈಗ ನಾವಿಲ್ಲಿ ಕೂತಿರುವಂಥವರು ಸಂಪತ್ರು ಇವಾಗ ನೀವು ಒಂದು ಅಂತ ಹೇಳಿದರೆ ವಯಸ್ಸಿನವರಾದಾಗ ನಮ್ಮ ಸಣ್ಣ ಕಾಲಘಟ್ಟದಲ್ಲಿ ಏನಾಗ್ತಾ ಇತ್ತು, ಯಾವುದೇ ರೀತಿ ಪ್ರಾಣಿಗಳು ಮನೆ ಒಳಗಡೆ ಇಡ್ತಾ ಇರಲಿಲ್ಲ ನಾವು. ಈಗ ಎಲ್ಲ ಇಡ್ತಾ ಇದ್ದಾರೆ ಅಂತ ಆದರೆ ಆಗಿರುವಂಥ ರೋಗ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಂಡು ಈಗಿರುವಂಥ ರೋಗ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಂಡು ಅದರ ಮೂಲ ಬುಡ ಅನ್ನುವಂಥದ್ದು ಹುಡುಕಿದಾಗ ಯಾಕಾಗಿ ಬಂತು ಅನ್ನುವಂಥದ್ದು ನೋಡಿದಾಗ ಈ ಎಲ್ಲ ವಿಚಾರಗಳು ಅನ್ನುವಂಥದ್ದು ಆಚೆ ಬರ್ತದೆ. ಮನುಷ್ಯ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇದರಲ್ಲಿ ರಾಜಸ ಮತ್ತು ತಾಮಸ ಸಾತ್ವಿಕ ಶಕ್ತಿಗಳು ಅಂತ ಕೆಲವೊಬ್ಬರು ಮನೆಯಲ್ಲಿ ನೀವು ಈ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು, ಹುಲಿಯನ್ನು ಸಾಕಿರ್ತಾರೆ, ಹಾವನ್ನು ಸಾಕಿರ್ತಾರೆ. ಅವೆಲ್ಲವೂ ಅವರ ಯಾಕಾಗಿ ಸಾಕ್ತಾರೆ, ಈ ಚೇಳನ್ನು ಸಮೇತ ಸಾಕೋರಿದ್ದಾರೆ ಅಥವಾ ವಿಧವಾಗಿರ್ತಕ್ಕಂಥ ಪ್ರಾಣಿಗಳನ್ನು ಸಾಕೋರಿದ್ದಾರೆ. ಅದು ಎಲ್ಲವನ್ನ ಸಾಕಬಾರ್ದು ಅನ್ನುವಂಥದ್ದು, ಅದನ್ನು ನೋಡಿ ತೃಪ್ತಿ ಪಡಬೇಕು ಬಿಟ್ಟರೆ ಅದರಿಂದ ಹೊರಹೊಮ್ಮುವಂಥ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ಮನುಷ್ಯನಲ್ಲಿ ಆ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಇರುವುದಿಲ್ಲ. ಆದ್ದರಿಂದ ಮನೆಯಲ್ಲಿ ಅಂತಹ ಪ್ರಾಣಿಗಳನ್ನು ಸಾಕಬಾರದು ಅನ್ನುವಂಥದ್ದು ಹೇಳಿರುವಂಥದ್ದು. ಅದಕ್ಕಾಗಿ ಈ ಶಾಸ್ತ್ರ ರೀತಿಯಾಗಿ ಚಿಂತನೆಯನ್ನು ಮಾಡುವಾಗ ಇವತ್ತಿನ ಕಾಲಘಟ್ಟದಲ್ಲಿ ಏನು ಮಾಡಿದ್ದಾರೆ, ಆಮೆಯನ್ನು ನೀವು ಇಟ್ಟು ಪೂಜೆ ಮಾಡಿ, ಆಮೆಯನ್ನಿಟ್ಟು ಪೂಜೆ ಮಾಡಿದ್ರ ಕೂಡಲೇ ಮನೆಯಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನ ಅನ್ನುವಂಥದ್ದು ಬರ್ತದೆ. ಇಲ್ಲಿ ದೇವರಿಗೆ ಪ್ರಾಮುಖ್ಯತೆ ಬಿಟ್ಟರೆ ದೇವರ ವಾಹನಗಳಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಈಗ ನಮಗೆ ಮೋದಿ ಹತ್ರ ಕೆಲಸ ಆಗಬೇಕಂದ್ರೆ ಮೋದಿ ಡ್ರೈವರ್ ಹತ್ರ ಹೋದ್ರೆ ಏನಾಗೋದಿಲ್ಲ, ಡೈರೆಕ್ಟ್ ಅವ್ರ ಹತ್ರನೇ ಹೋಗಬೇಕು. ಈಗ ಅವರೊಬ್ಬರು ವಿಷಯ ವಸ್ತು ಅಂತ ನಾವು ತೆಗೊಳ್ಳುವಂಥದ್ದಲ್ಲ. ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳೋದಾದರೆ ನಾವು ದೇವರನ್ನು ಆರಾಧನೆ ಮಾಡಬೇಕೇ ಹೊರತು ದೇವರ ಅಂಗದೇವತೆಗಳನ್ನಾಗಲಿ ಅಥವಾ ದೇವರ ವಾಹನಗಳನ್ನಾಗಲಿ ದೇವರ ಅಸ್ತ್ರದೇವತೆಗಳನ್ನಾಗಲಿ ಅಥವಾ ದೇವರು ಮಾಡಿರುವಂತಹ ರೂಪಧಾರಣೆಗಳನ್ನು ನಾವು ರೂಪಧಾರಣೆ ಮಾಡುವಂಥದ್ದಾಗಲಿ ಅದರಿಂದ ಯಾವುದು ಒಳ್ಳೆಯದಾಗೋದಿಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಗುರುಜಿ ಒಬ್ರು ಕಾಲರ್ ರೆಡಿ. ನಮಸ್ಕಾರ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಹೆಸರು ಬರ್ತಿಂದ ಬೋಳ ಮಾದಕಂಬಡಿ ಅಂತ. ಸ್ವಲ್ಪ ಜೋರಾಗಿ ಮಾತಾಡಬಹುದಾ? ಮಾದೇಶ್ವರ ಬೆಟ್ಟ. ಮಾದೇಶ್ವರ ಬೆಟ್ಟ. ಹೌದು. ತಮ್ಮ ಹೆಸರು? ಬೋಳ ಮಾದಕಂಬಡಿ. ನಿಮ್ಮ ಪ್ರಶ್ನೆ ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ನಮಸ್ಕಾರ ಗುರುಗಳೇ. ನಮಸ್ತೆ. ಅದೇ ಗುರುಗಳೇ, ನಾನು ದೇವಸ್ಥಾನದಲ್ಲಿ ಅಂಗಡಿ ಇಟ್ಟಿದ್ದೀನಿ. ದೇವಸ್ಥಾನದಲ್ಲಿ ಅಂಗಡಿ ಇಟ್ಟಿದ್ದೀರಾ? ಗಣಪತಿ, ಬಲಮುರಿ ಗಣಪತಿ ಇದೆ ಗುರುಗಳೇ, ಎದುರಿಗೆ ಇರ್ಬೋದಾ? ಬಲಮುರಿ ಗಣಪತಿಯನ್ನ ಬಲಮುರಿ ಗಣಪತಿ ಎದುರುಗಡೆನೆ ಅಂಗಡಿ ಇಟ್ಟಿದ್ದೀನಿ ಗುರುಗಳೇ, ಅದು ಇರ್ಬೋದಾ? ಇಲ್ಲಿ ವ್ಯಾಪಾರ ಮುದ್ದೇಶವಾಗಿ ದೇವತಾ ವಿಚಾರಗಳ ಆಸುಪಾಸಿನಲ್ಲಿ ಅಥವಾ ದೇವತೆಗಳ ವಿಚಾರಗಳಲ್ಲಿ ನೀವು ಅಲ್ಲಿ ವಾಸ ಮಾಡುವಂಥದ್ದಿಲ್ಲ ಅಂತ ಹೇಳಿದಾಗ ಅಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಸಮೇತ ಮಾಡ್ಬೋದಾಗಿರ್ತದೆ. ಅರ್ಥಾತ್ ಈಗ ಕೆಲವೊಂದು ದೇವತಾ ಸಾನ್ನಿಧ್ಯ ಅನ್ನುವಂಥದ್ದು ಇರ್ತದೆ. ಅದರಲ್ಲಿ ಈ ಭದ್ರಕಾಳಿ ಅಥವಾ ಈ ಸಂಹಾರ ರೂಪವನ್ನು ಹೊಂದಿದಂಥ ದೇವತೆಗಳು ಅಥವಾ ಉಗ್ರವಾಗಿರ್ತಕ್ಕಂತಹ ದೇವತೆಗಳ ಬಲಭಾಗದಲ್ಲಿ ಅಥವಾ ಅದರ ಹಿಂಭಾಗದಲ್ಲಿ ಅಥವಾ ಅದರ ಎದುರು ಭಾಗದಲ್ಲಿ ಕೆಲವೊಂದು ದೇವತೆಗಳಿಗೆ ಅರ್ಥಾತ್ ಭದ್ರಕಾಳ್ಯಾದಿ ಅನ್ನುವಂಥ ರಜೋಗುಣವುಳ್ಳಂಥ ದೇವತೆಗಳು ಈ ಶತ್ರು ಸಂಹಾರವನ್ನು ಮಾಡುವಂತಹ ರೂಪವನ್ನು ಧಾರಣೆ ಮಾಡಿದಂಥ ದೇವರ ಆಸುಪಾಸಿನಲ್ಲಿ ಮನುಷ್ಯನೂ ವಾಸ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂತ ಶಾಸ್ತ್ರ ಹೇಳಿದೆ. ಆದರೆ ವ್ಯಾಪಾರ ಉದ್ದೇಶದಿಂದ ನೀವು ಮಾಡ್ತಿರೋದು ಆದ್ದರಿಂದ ಏನೂ ಸಮಸ್ಯೆಗಳಿಲ್ಲ. ನಿಮ್ಮ ಅಂಗಡಿಯಲ್ಲಿ ಆದಂಥ ವ್ಯಾಪಾರವನ್ನು ಅದರಲ್ಲಿ ಒಂದು ಭಾಗವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ಸ್ವಾಮಿ ನಿಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ದೃಷ್ಟಿಯಿಂದ ನಿಮ್ಮ ಲಾಭಾಂಶದಲ್ಲಿ ಒಂದು ಅಂಶವನ್ನು ಆ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಬನ್ನಿ. ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಏನೇ ಇದ್ದರೂ ಪರಿಹಾರ ಆಗ್ತದೆ. ಹಾಗಾಗಿ ಏನು ಭಯಪಡಬೇಕಾಗಿಲ್ಲ. ಒಳ್ಳೆಯದಾಗಲಿ. ಎಸ್
ಗುರುಗಳೇ ಆಗ್ಲೇ ಹೇಳ್ತಾ ಇದ್ರಿ ಪ್ರಾಣಿ ಪಕ್ಷಿಗಳ ವಿಚಾರವಾಗಿ ಮನೆಯಲ್ಲಿ ಸಾಕಿದ್ರೆ ಏನಾಗುತ್ತೆ, ಹಿಂದಿನಿಂದಲೂ ನಡೆದುಕೊಂಡು ಬಂದಂತ ಸಂಪ್ರದಾಯ ಹೇಗಿತ್ತು, ಆದ್ರೆ ಈಗ ನಾವು ಯಾವ ರೀತಿಯಾಗಿ ಅನುಕರಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇಲ್ಲೂ ಕೂಡ ಒಂದಷ್ಟು ವಿಧಗಳಿವೆ. ಈಗ ಸಾಕದವರಲ್ಲೂ ಒಂದಷ್ಟು ಗೊಂದಲಗಳು. ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಸು ಅಥವಾ ನಾಯಿ ಬೆಕ್ಕನ್ನ ಸಾಕಿರ್ತಾರೆ, ಅವ್ರಿಗೆ ಒಂದಷ್ಟು ಗೊಂದಲ ಇರಬಹುದು. ಏನ್ ಮಾಡಬಹುದು ನಾವು ಅಂತ ಹೇಳಿ. ಮನೆಯ ಹೊರಭಾಗದಲ್ಲಿಯೇ ಇರಬೇಕು. ಈಗ ಗೋವಿನಿಂದ ಯಾಕೆ ಗೋವನ್ನು ಸಾಕುವಂಥದ್ದು? ಹಿಂದಿನ ಕಾಲಗಳಲ್ಲಿ ಗೊಬ್ಬರ, ಜೀವಾಮೃತ ಎಲ್ಲವನ್ನ ಗೋವಿನ ಉತ್ಪನ್ನಗಳಿಂದ ಮಾಡ್ತಾ ಇದ್ರು. ಮತ್ತೆ ಗೋವು ಮಾಡುವಂತಹ ಅದರಿಂದ ಬರುವಂತಹ ಏನು ಗೋಮೂತ್ರಾದಿಗಳಾಗಿರಬಹುದು ಅಥವಾ ಈ ಸೆಗಣಿಗಳಾಗಿರ್ಬೋದು, ಅದು ಮನೆಯಲ್ಲಿ ಅದರ ಪರಿಮಳ ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ಅದನ್ನು ಮನೆಯ ಕಟ್ಟಿಗೆ ಅಥವಾ ಮನೆಯ ಉತ್ತರ ಭಾಗದಲ್ಲಿ ಅಥವಾ ಕುಬೇರ ಮೂಲದಲ್ಲಿಯೇ ಕೊಟ್ಟಿಗೆ ಅನ್ನುವಂಥದ್ದು ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು, ಆ ಗೋವುಗಳನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಅಥವಾ ಇನ್ನು ಕೆಲವೊಂದು ಉದ್ದೇಶಗಳಿಂದ ಶ್ವಾನ, ನಾಯಿಯನ್ನು ಸಾಕಲಿಕ್ಕೆ ಶುರು ಮಾಡಿದ್ರು. ಅದಾದ ನಂತರದಲ್ಲಿ ಬೆಕ್ಕನ್ನು, ಇಲಿಗಳು ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ಬೆಕ್ಕನ್ನು ಸಾಕಲಿಕ್ಕೆ ಶುರು ಮಾಡಿದ್ರು. ಇವೆಲ್ಲವನ್ನ ಯಾಕಾಗಿ ಶುರು ಮಾಡಿದ್ದು ಅಂತ ಕೇಳಿದ್ರೆ, ಕೇವಲ ಮನುಷ್ಯ ತನ್ನ ಆಸ್ತಿ ಅಥವಾ ತನ್ನನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅದರಿಂದ ಬರುವಂತಹ ತತ್ಪ್ರಣೀತವಾಗಿರ್ತಕ್ಕಂಥ ಉಪಯೋಗಗಳನ್ನು ಪಡಲಿಕ್ಕಾಗಿ ಮಾಡಿದ್ದಾನೆಯೇ ಹೊರತು ಮನೆಯ ಒಳಗಡೆ ಅದಕ್ಕೆ ಪ್ರವೇಶ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಸರ್ವತಾ ಇಲ್ಲ. ನೀವು ಮನೆಯ ಒಳಭಾಗದಲ್ಲಿ ಯಾವುದೇ ಪ್ರಾಣಿಗಳನ್ನು ಇಟ್ಟುಕೊಳ್ಳಬಾರ್ದು. ಯಾಕೆ ಅಂತ ಕೇಳಿದರೆ, ನಮ್ಮ ಭಾವನೆ ಹೇಗಿರ್ತದೆ ಅಂತ ಕೇಳಿದರೆ, ಒಬ್ಬ ಯುವಕನಿಗೆ, ವಯಸ್ಸಿನಲ್ಲಿರುವಂಥ ಯುವಕನಿಗೆ ನಾವು ಯಾವ ರೀತಿ ಮಾತಾಡಬೇಕೋ ಆ ರೀತಿಯೇ ಮಾತಾಡಬೇಕಾಗ್ತದೆ. ಅವನಿಗೆ ರಸಭರಿತವಾಗಿರ್ತಕ್ಕಂತಹ, ವ್ಯಂಗ್ಯವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದಾಗ ಅವನು ತೃಪ್ತನಾಗ್ತಾನೆ ಅಂತ ಹೇಳಿ. ಅದೇ ಕಾಲಕ್ರಮೇಣವಾಗಿ ಏನಾಗ್ತದೆ ಕೇಳಿದ್ರೆ, ಅವನ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾಗ್ತಾ ಹೋಗ್ತದೆ. ಅವನಿಗೆ ಬುದ್ಧಿಜೀವಿ ಅಂತ ಹೇಳಿದ್ದಾರೆ, ಉತ್ತಮ ಮಟ್ಟದ ಪ್ರಾಣಿ, ಯೋಚನೆ ಮಾಡುವಂಥ ಬುದ್ಧಿ ಉಳ್ಳಂತಹ ಪ್ರಾಣಿ ಅಂತ ಮನುಷ್ಯನನ್ನು ಹೇಳಿದ್ದಾರೆ. ಆದರೆ ಈ ಪ್ರಾಣಿಗಳಿಗೆ ಯಾವುದೇ ಯೋಚನೆ ಇಲ್ಲ. ಅದು ಕ್ರೂರ ಅಂತ ಹೇಳಿದರೆ ನೀವು ಎಷ್ಟು ವರ್ಷ ಸಾಕಿದ್ರು ಕ್ರೂರತ್ವ ಅನ್ನುವಂಥದ್ದಾಗ ನಿಮ್ಮ ಮೇಲೆಯೇ ಅಟ್ಯಾಕ್ ಮಾಡ್ತದೆ. ಆದ್ದರಿಂದ ಈ ಸಾತ್ವಿಕ ಪ್ರಾಣಿಗಳು, ಈ ಗೋವನ್ನು ಸಾತ್ವಿಕ ಪ್ರಾಣಿ ಅಂತೇಳಿ ಹೇಳ್ತಾರೆ. ಇನ್ನು ಹಲವಾರು ಬೇರೆ ಬೇರೆ ರೀತಿಯಾಗಿರುವಂಥದ್ದು ಸಾತ್ವಿಕ ಪ್ರಾಣಿಗಳಿದ್ದಾವೆ. ಇನ್ನು ರಾಜಸ ಪ್ರಾಣಿಗಳು ಅನ್ನುವಂಥದ್ದು ಇದ್ದಾವೆ. ಇನ್ನು ಕ್ರೂರ ಪ್ರಾಣಿಗಳು ಅನ್ನುವಂಥದ್ದು ಇದ್ದಾವೆ. ಅವೆಲ್ಲವೂ ಸಮೇತ ಏನು ಅಂದರೆ, ಪ್ರಕೃತಿಯ ಸಮತೋಲನವನ್ನು ತೂಗಿಸ್ಲಿಕ್ಕೆ ಆಯಾಯ ಪ್ರಾಂತ್ಯಕ್ಕೆ ಮಾತ್ರ ಅದು ಸೀಮಿತವಾಗಿರ್ತದೆ ಮತ್ತು ಅಲ್ಲಿ ಮಾತ್ರ ಇರ್ತದೆ. ಅದನ್ನು ನಾವೀಗ ನೀವು ನೋಡಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಈ ಕೆಲವೊಂದು ಕಾರ್ಯಕ್ರಮಗಳಲ್ಲಿ, ನಾನು ಅಷ್ಟು ಲಕ್ಷ ಕೊಟ್ಟು ಹಣವನ್ನು ತಂದು ಇಲ್ಲಿಟ್ಟೆ ಅಂತ ಹೇಳಿ, ಆಯಾ ಪ್ರಾಂತ್ಯಕ್ಕೆ ಆ ಒಂದು ವೈವಿಧ್ಯ ಅನ್ನುವಂಥದ್ದು ಅಲ್ಲಿರ್ತದೆ. ಬಿಟ್ಟರೆ ಅದು ಅದಕ್ಕೆ ಹೊಂದ್ಕೊಂಡಿರ್ತದೆ. ನಾವು ಮೋಜು ಮಸ್ತಿಗಾಗಿ ಅದನ್ನು ಇಲ್ಲಿ ತೆಗೆದುಕೊಂಡು ಬಂದು ಅದನ್ನು ಉಪಯೋಗಿಸುವಂಥದ್ದು ತಪ್ಪು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಶಾಸ್ತ್ರದಲ್ಲಿ ಮತ್ತೆ ಹೇಳ್ತೇನೆ, ಶಾಸ್ತ್ರದಲ್ಲಿ ಮನೆಯ ಒಳಭಾಗದಲ್ಲಿ ಯಾವುದೇ ಪ್ರಾಣಿಗಳನ್ನು ಸಾಕಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತ ಕೇಳಿದರೆ, ಕೇವಲ ಈ ಗರುಡಾದಿಗಳು ಅಥವಾ ಇನ್ನು ಗೂಬೆ ಅನ್ನುವಂಥದ್ದು ಇವೆಲ್ಲವೂ ಮನೆಯ ಒಳಭಾಗದಲ್ಲಿ ಬಂದರೆ, ಸರಿಸೃಪ ಹಾವು ಮನೆಯ ಒಳಭಾಗದಲ್ಲಿ ಬಂದ್ರೇನೆ ಅದಕ್ಕೆ ಸಂಜನಿತ ದೋಷಗಳನ್ನು ಹೇಳಿದ್ದಾರೆ. ಅದನ್ನು ಪ್ರಾಯಶ್ಚಿತ ರೂಪಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳಿಕ್ಕೆ ಹೋಮಾದಿಗಳನ್ನು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರಿಗೂ ಹೇಳುವಂಥದ್ದೇನು ಅಂತ ಕೇಳಿದರೆ, ನಿಮ್ಮ ಯಾವುದೇ ಆಟೋಟಗಳಾಗಿರಬಹುದು, ನೀವು ಪ್ರಾಣಿಯ ಮೇಲೆ ಪ್ರೀತಿ ಇದ್ದವರಾಗಿರಬಹುದು, ನಮ್ಮದು ಏನೂ ಅಭ್ಯಂತರ ಇಲ್ಲ. ಆದರೆ ಎಲ್ಲಿ ಸಂರಕ್ಷಣೆ ಆಗ್ತಾ ಉಂಟು, ನಿಮ್ಮ ಕೈಯಲ್ಲಿ ಸಹಾಯ ಆಗ್ತದೆ, ನಿಮ್ಮ ಕೈಯಲ್ಲಿ ಅನುಕೂಲತೆ ಇದೆ ಅಂತ ಆದರೆ ಅಲ್ಲಿ ಹೋಗಿ ಸಹಾಯಾದಿಗಳನ್ನು ಮಾಡಿ. ನೀವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತ ಕೇಳಿದರೆ, ಈಗ ಸಮಸ್ಯೆ ಆಗಲಿಲ್ಲ ಅಂತ ಕೇಳಿದ್ರು ದೀರ್ಘಕಾಲದಲ್ಲಿ ಅತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತದೆ. ಅದ್ರ ಬಗ್ಗೆ ನೀವು ಹೆಚ್ಚಿನ ವಿಚಾರಗಳನ್ನು ವೈದ್ಯಕೀಯ ವಿಭಾಗದಲ್ಲಿ ಹೋಗಿ ಕೇಳಬೇಕು. ಅವರು ಹೇಳೋದೇನೋ, ಇಲ್ಲ ಏನಾಗೋದಿಲ್ಲ ಇಟ್ಕೊಳ್ಳಿ ಅಂತ, ಯಾಕಂದ್ರೆ ಅವ್ರದ್ದು ಬಿಸ್ನೆಸ್ ಆಗಬೇಕಾಗ್ತದೆ. ಆದರೆ ನೀವು ಅದನ್ನು ತುಂಬ ಸಂಶೋಧನಾದಿಗಳನ್ನು ಮಾಡಿದಾಗ ಅದರಿಂದ ಏನೇನು ತೊಂದರೆಗಳಾಗ್ತದೆ ಅನ್ನುವಂಥದ್ದು ನಿಮಗೆ ತಿಳಿತದೆ. ನಾವು ಹೇಳುವಂಥದ್ದು ಬೇಡ, ನಿಮಗೆ ತಿಳಿತದೆ ಅದು. ಖಂಡಿತ ಗುರೂಜಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕುಮಾರ್ ಅಂತ ಹುಲಿಯೂರು ದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ, ತಮ್ಮ ಹುಟ್ಟಿದ ದಿನಾಂಕ ಹಾಗೇನೆ ಸಮಯವನ್ನು ತಿಳಿಸಿ. ಗುರೂಜಿ ಇದ್ದಾರೆ, ಮಾತಾಡಿ. ಕುಮಾರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತದೆ ಕುಮಾರ್ ಅವರೇ, ತಮ್ಮ ಹುಟ್ಟಿದ ದಿನಾಂಕ ಹಾಗೇನೆ ಸಮಯವನ್ನ ತಿಳಿಸಿ. 1991 3ನೇ ತಿಂಗಳು, ಸಮಯ ಬಂದು ಒಂದು 6 ಗಂಟೆ. ಓಕೆ ಕುಮಾರ್ ಅವರೇ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ನಮಸ್ತೆ. ನಮಸ್ತೆ, ಹೇಳಿ. ಅದೇ ಯಾವ ಪ್ರಾಣಿ ಸಾಕಿದ್ರೆ ತುಂಬಾ ಒಳ್ಳೇದು? ಅಲ್ಲ, ಪ್ರಾಣಿ ಅನ್ನುವಂಥದ್ದು ಸಾಕೋದ್ರಿಂದ ನಮಗೆ ಅನುಕೂಲತೆ ಅನ್ನುವಂಥದ್ದು ಆಗೋದಿಲ್ಲ. ಸಾಧ್ಯತೆ ಇತ್ತು ಅಂತಾದರೆ ಸಾತ್ವಿಕವಾಗಿರ್ತಕ್ಕಂತಹ
ಗೋಮಾತೆಯನ್ನು ನೀವು ಸಾಕಿ, ಅಥವಾ ಗೋವನ್ನು ಸಾಕಲಿಕ್ಕೆ ನಮಗೆ ಕೊಟ್ಟಿಗೆಗಳು ಅನ್ನುವಂಥದ್ದಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಗೋ ಸಂರಕ್ಷಣೆಯನ್ನಾದರೂ ಮಾಡಿ. ಅದು ನಿಮ್ಮನ್ನು ಏನು ಮಾಡ್ತದೆ, ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತದೆ. ಪ್ರಾಣಿ ಅನ್ನುವಂಥದ್ದು ಮನೆಯಲ್ಲಿ ಸಾಕುವಂಥದ್ದು ಬಹಳ ನಿಷೇಧವನ್ನು ಹೇರಿರುವಂಥದ್ದು ಅಂತ ಹೇಳಿದರೆ ಅದಕ್ಕೆ ಅನುಕೂಲ ಅನ್ನುವಂಥದ್ದಿಲ್ಲ. ಅದನ್ನೇ ನಾನೀಗ ಹೇಳ್ತಾ ಇದ್ದಂಥದ್ದು ಏನು ಅಂತ ಕೇಳಿದರೆ, ಪ್ರಾಣಿಗಳ ವಿಚಾರದಲ್ಲಿ ಪ್ರಾಣಿಗಳಿಂದ ದೇಹದ ಹೊರಹೊಮ್ಮುವಂತಹ ಏನು ಬ್ಯಾಕ್ಟೀರಿಯಾ ಅನ್ನುವಂಥದ್ದಿದೆ, ಮನುಷ್ಯ ದೇಹ ಅನ್ನುವಂಥದ್ದು ಅದನ್ನು ಈ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಮನುಷ್ಯನ ದೇಹದಲ್ಲಿ ಇಲ್ಲ. ಆದ್ದರಿಂದ ಪ್ರಾಣಿ ಪಕ್ಷಾದಿಗಳನ್ನು ಮನೆಯಲ್ಲಿ ಸಾಕುವಂಥದ್ದು ನಿಷೇಧ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಅದನ್ನು ಆಚರಣೆಯಲ್ಲಿ ಇಟ್ಕೊಂಡಿರೋದ್ರಿಂದ ಅದು ತಪ್ಪು ಅಂತ ಮಾತ್ರ ಹೇಳಲಿಕ್ಕೆ ನನ್ನ ಕೈಲಿ ಸಾಧ್ಯತೆ ಬಿಟ್ಟರೆ ಕಡಾಖಂಡಿತವಾಗಿ ನೀವು ಸಾಕಲೇಬೇಡಲಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಜಾನುವಾರುಗಳು ಯಾವುದೇ ಆಗಿರಬಹುದು, ಹಸು ಆಗಿರಬಹುದು, ಈ ಪ್ರಾಣಿಗಳನ್ನು ನೀವು ಬಳಸೋದ್ರಿಂದ ಏನು ಅಂತ ಕೇಳಿದರೆ ಅನುಕೂಲತೆ ಇದೆ. ಇವೆಲ್ಲ ಸಾತ್ವಿಕವಾಗಿರ್ತಕ್ಕಂಥ ಶಕ್ತಿಗಳು. ಹಾಗಾಗಿ ಈ ಶ್ವಾನ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಲ್ಲೇಖಗಳು ಅನ್ನುವಂಥದ್ದು ಇಲ್ಲ. ಆದ್ದರಿಂದ ಇದನ್ನು ಸಾಕುವಂಥದ್ದು ತಪ್ಪು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಎಸ್, ಧನ್ಯವಾದಗಳು ಕುಮಾರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ನೀವು ಹೇಳ್ತಾ ಇದ್ರಿ ಆಗಲೇ ಪರಿಹಾರದ ವಿಚಾರವಾಗಿ, ಅದನ್ನೇ ಮುಂದುವರಿಸ್ತಾ ಹೋಗೋದಾದ್ರೆ ಈಗ ನೋಡಿ, ಹಾಗೆ ಅಲ್ಲಿ ಆ ವಿಷಯ ಅಲ್ಲಿಗೆ ಬಿಡ್ತು. ಯಾವಾಗ ಮನುಷ್ಯನ ಮಾನಸಿಕ ಸ್ಥಿತಿ ಅನ್ನುವಂಥದ್ದು ನಾವು ಯಾವುದು ಸಾತ್ವಿಕವಾಗಿರುವಂಥದ್ದನ್ನು ನೋಡ್ತೇವೋ, ಅಥವಾ ನಾವು ಎಷ್ಟು ಸರಿಯಾಗಿರುವಂಥ ಸತ್ಯ ವಿಷಯಗಳನ್ನು ವಿಮರ್ಶೆ ಮಾಡ್ತಾ ಹೋಗ್ತೇವೆ, ನಮ್ಮ ವಿಷಯಗಳು ಸತ್ಯ ವಿಚಾರದಲ್ಲಿ ಹಾಗೆಯೇ ನಡೀತಾ ಹೋಗ್ತದೆ. ನಾವು ಕ್ರೂರ ಪ್ರಾಣಿಗಳೊಟ್ಟಿಗೆಯೇ ನಮ್ಮ ಸಂಪರ್ಕ ಇತ್ತು ಅಂತಾದರೆ ನಮ್ಮ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಅದರ ರೀತಿಯಾಗಿಯೇ ಆಗ್ತದೆ. ನಾನು ಸಾಕಿದಂಥದ್ದು ಹೀಗೆ ಮಾಡ್ತಾ ಇತ್ತು, ಆ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದೇ ಬರ್ತದೆ. ಇನ್ನು ಪರಿಹಾರಾದಿಗಳು ಅನ್ನುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ, ಅವರವರ ಮನೆಯ ಪಕ್ಕದಲ್ಲಿರುವಂಥ ದೇವಸ್ಥಾನಾದಿಗಳಿಗೆ ಹೋಗಲಿಕ್ಕೆ ಸಮಯ ಇರೋದಿಲ್ಲ ಮನುಷ್ಯನಿಗೆ. ಇನ್ನು ಬೇಕಾದರೆ ಪ್ರಾಣಿ ಪಕ್ಷಿಗಳಿಗೆ ಬೇಕಾದರೆ 1 ರಿಂದ 1.5 ಗಂಟೆ ಅಲ್ಲಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಿಸ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾ ಹೇಳುವಂಥದ್ದೇನು, ಪ್ರಾಣಿ ಪಕ್ಷಿ ಆಗಿರಬಹುದು, ಮನೆಯ ಅಲಂಕಾರಿಕ ವಸ್ತುಗಳಾಗಿರಬಹುದು, ಏನೇ ಇದ್ರೂ ಸಮೇತ ಮೊದಲು ನಿಮ್ಮ ಮನೆ ದೇವರ ಆರಾಧನೆ ಅನ್ನುವಂಥದ್ದು ಆಗಬೇಕು, ಕುಲದೇವತಾ ಆರಾಧನೆ ಅನ್ನುವಂಥದ್ದು ಆಗಬೇಕು. ತತ್ ಪ್ರಣೀತವಾಗಿರ್ತಕ್ಕಂಥ ಪ್ರಸಾದ ನಿಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದರೆ, ಒಂದು ಉದಾಹರಣೆಗೆ ತಗೊಳ್ಳುವಾಗ 1 ಲಕ್ಷ ನಮ್ಮ ಅಕೌಂಟ್ನಲ್ಲಿತ್ತು ಅಂತ ಆದರೆ ಅದಕ್ಕೆ ಏನು ಬಡ್ಡಿ ಬರಬೇಕು ಅನ್ನುವಂಥದ್ದು ಬ್ಯಾಂಕವ್ರು ಹಾಕಿಯೇ ಹಾಕ್ತಾರೆ. ನಾವು ಆ ಏನು ಬಂಡವಾಳ ಅನ್ನುವಂಥದ್ದಿದೆ ಅದನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು ಜೀವನದಲ್ಲಿ. ಅರ್ಥಾತ್ ನಮ್ಮಲ್ಲಿ ದೇವತಾನುಗ್ರಹಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನು ಹೆಚ್ಚು ಯಾವಾಗ ಮಾಡ್ತೇವೆ, ತತ್ ಪ್ರಣೀತವಾಗಿರುವಂಥ ಅನುಗ್ರಹ ಅನ್ನುವಂಥದ್ದು ನಮ್ಮ ಮೇಲೆ ಆಗ್ತದೆ. ನಮ್ಮ ಜೀವನದಲ್ಲಿ ಸುಖಮಯವಾಗಿರ್ತಕ್ಕಂಥ ಜೀವನ ಅನ್ನುವಂಥದ್ದು ನಡೆಸಲಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ಪರಿಹಾರಾದಿಗಳು ಅನ್ನುವಂಥದ್ದು ನೋಡಿದಾಗ ಈ ಕ್ರೂರ ಪ್ರಾಣಿಗಳು, ಗೂಬೆ ಆಗಿರಬಹುದು ಅಥವಾ ಹಾವು ಆಗಿರಬಹುದು, ತದನಂತರದಲ್ಲಿ ಕಾಕಶಾಂತಿ ಅನ್ನುವಂಥದ್ದು ಇದೆ. ಕಾಗೆ ಅನ್ನುವಂಥದ್ದು ಮನೆಯನ್ನು ಪ್ರವೇಶ ಮಾಡಿದರೂ ಸಮೇತ ಅದಕ್ಕೆ ಪರಿಹಾರಾದಿಗಳು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖಾದಿಗಳು ಇರುವಂಥ ಕಾರಣದಿಂದ ಇವೆಲ್ಲವನ್ನ ಯಾಕೆ ಮಾಡಿದ್ದಾರೆ ಅಂತ ಕೇಳಿದರೆ, ಹೋಮಕ್ಕೆ ಹಾಕುವಂಥದ್ದು ನಾವು ಯಾವುದೋ ಸುಮ್ಮನೆ ಕಟ್ಟಿಗೆ ಹಾಕಿ ಇದು ಮಾಡೋದಿಲ್ಲ. ಆಜ್ಯಂ ಸುರಾಣಮ ಆಹಾರಂ ಅನ್ನುವಂಥ ಒಂದು ವಾಕ್ಯ. ಸುರರಿಗೆ ಆಹಾರ ಯಾವುದು ಅಂತ ಕೇಳಿದರೆ ಆಜ್ಯವೇ ಆಹಾರ. ಹಾಗೆ ನಂತರದಲ್ಲಿ ಅದಕ್ಕೆ ಬಳಸುವಂಥ ಸಮಿತ್ ಆಗಿರ್ಬೋದು. ಸಮಿತ್ತು ಅಂತ ಹೇಳಿದರೆ ಕೆಲವೊಂದು ಆ ಹೋಮಕ್ಕೆ ಹೇಳಿರುವಂತಹ ಹೋಮದ ಆ ಮರದ ಒಂದು ಕಡ್ಡಿ, ಅದು ರಸಭರಿತವಾಗಿರಬೇಕು. ಅದನ್ನು ಹೋಮದಲ್ಲಿ ನಾವು ಸುಟ್ಟಾಗ ಅದರಿಂದ ಬರುವಂತಹ ಏನು ಈ ಹವ್ಯವಾಹನ ಅನ್ನುವಂಥದ್ದು ಅಂತ ಹೇಳಿದರೆ ಆ ಹೊಗೆಯ ಮುಖಾಂತರವಾಗಿ ನಮ್ಮನ್ನೆಲ್ಲ ಪಸರಿಸ್ತದೆ. ಮನುಷ್ಯ ಆ ಹೊಗೆಯನ್ನು ಕುಡಿದಾಗ ತನ್ನ ಷಟ್ಚಕ್ರಗಳು ಅನ್ನುವಂಥದ್ದು ಶುದ್ಧವಾಗ್ತದೆ, ಆ ಮನೆ ಅನ್ನುವಂಥದ್ದು ಶುದ್ಧವಾಗ್ತದೆ ಅನ್ನುವಂಥ ಕಾರಣದಿಂದ ಈ ಪರಿಹಾರಾದಿಗಳನ್ನು ಶಾಸ್ತ್ರಕಾರರು ಪರಂಪರ ಪಿತುಪಿತ ನಮ್ಮ ತಂದೆ ಅವ್ರ ತಂದೆ ಕಾಲದ ಮುಂಚೆಯೇ ಹೇಳಿ ಇಟ್ಟಿದ್ದಾರೆ. ಅದನ್ನು ಓದಲೇ ಇರುವಂಥದ್ದು ನಮ್ಮ ತಪ್ಪಾಗಿದೆ. ಮನುಷ್ಯನಿಗೆ ಏನಾಗ್ತಿದೆ ಅಂದರೆ ಓದುವಂಥ ಹವ್ಯಾಸ ಕಮ್ಮಿ ಆಗ್ತಿದೆ ಬಿಟ್ಟು ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಪರರು ಹೇಳಿದ್ದೇ ಸತ್ಯ ಅನ್ನುವಂಥದ್ದು ವಿಮರ್ಶೆ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾವಾಗ ಅವರೇ ಮೂಲ ಗ್ರಂಥವನ್ನು ಓದ್ತಾರೆ ಸತ್ಯ ಅನ್ನುವಂಥದ್ದು ತಿಳಿತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಗುರುಗಳೇ, ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಅರುಣ್ ಅವರು ಚಿಕ್ಕೋಡಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅರುಣ್ ಅವರೇ. ಅರುಣ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತದೆ ಸರ್, ಕೇಳ್ತಾ ಇದೆ. ಅರುಣ್ ಅವರೇ, ನೀವು ಹುಟ್ಟಿದ ದಿನಾಂಕ ಹಾಗೇನೆ ಸಮಯವನ್ನ ತಿಳಿಸಬಹುದಾ? ನನ್ನ ಮಗನ ಭವಿಷ್ಯಕ್ಕೆ ಹೇಳ್ಬೇಕಾಗಿದೆ. ಗುರುಗಳಿದ್ದಾರೆ, ಮಾತಾಡಿ. ಆಯ್ತು. ನಮಸ್ತೆ, ನಿಮ್ಮ ಮಗನ ಹೆಸರು? ನಮಸ್ತೆ. ಕೋಟಿ ನಮಸ್ಕಾರ. ನಮಸ್ತೆ. ನನ್ನ ಮಗನ ಭವಿಷ್ಯಕ್ಕೆ ಹೇಳ್ಬೇಕಾಗಿದೆ ರೀ. ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಉಂಟಾ? ಐತಿ, ಹೇಳಿ. ಜನ್ಮ ತಾರೀಕು 19/10/2001. 19/10 ಅಲ್ವಾ? 2001. ಸಮಯ ರಾತ್ರಿ 12 ಗಂಟೆಗೆ.
ರಾತ್ರಿ 12 ಗಂಟೆ. ಎಂಥ ವಿಷಯ ಕೇಳಬೇಕು? ಏನಿಲ್ಲ, ಅವನಿಗೆ ಇನ್ನು ಮುಂದೆ ಅವನು ಕಾಲೇಜಿಗೆ ಹಚ್ಚಿದ್ವಿ. ಕಾಲೇಜ್ ಬಿಟ್ಟ ಈಗ ಹೊಲ ಮನಿ ಕೆಲಸನ ಮಾಡ್ತಾವ್ರಿ. ಮೆಷಿನರಿ ಅವಂಗೆ ಹೆಚ್ಚು ಅವಂಗೆ ಆಸಕ್ತಿ ಇದೆ. ಅವನ ಮುಂದಿನ ಭವಿಷ್ಯ ಹೇಗೆ, ಏನು ಅವನ ಲಗ್ನದ ಯಾವಾಗ ಮಾಡಬಹುದು? ಇಲ್ಲಿ ನೋಡಿ, ಲಗ್ನದ ವಿಚಾರಗಳಲ್ಲಿ ಅವನಿಗೆ ಸ್ವಲ್ಪ ತೊಂದರೆ ಆಗುವಂಥ ಲಕ್ಷಣಗಳು ಕಾಣಿಸ್ತಿದೆ. ಅಂತ ಹೇಳಿದರೆ ಮದುವೆ ಆಗಿ ಅಥವಾ ಅದು ಬಿಟ್ಟು ಹೋಗುವಂಥದ್ದಾಗಿರಬಹುದು, ಅಥವಾ ಮದುವೆ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇಲ್ದಲೇ ಇರುವಂಥ ಪ್ರವೃತ್ತಿಯನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ. ಆಯಿತಾ? ಮತ್ತು ಮದುವೆ ವಿಚಾರಗಳಲ್ಲಿ ಈಗ ಹುಡುಕ್ಲಿಕ್ಕೆ ಶುರು ಮಾಡಿದ್ದೀರಾ? ಇಲ್ಲ ಸರ್, ಇನ್ನೂ ಏನೂ ಇಲ್ಲ, ಇಲ್ಲ ಗುರು. ಸದ್ಯದ ಪರಿಸ್ಥಿತಿಗೆ ಈ ವರ್ಷ ಅನ್ನುವಂಥದ್ದು ಮದುವೆ ಮಾಡುವಂಥದ್ದು ಅಷ್ಟು ಸೂಕ್ತತೆ ಅಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಯಾಕೆ ಅಂತ ಕೇಳಿದರೆ, ಕೆಲವೊಂದು ಕಂಟಕಪ್ರಾಯವಾಗಿರ್ತಕ್ಕಂಥ ವಿಷಯಗಳು ಅಂತ ಹೇಳಿದರೆ ದೇಹದಲ್ಲಿ ಆರೋಗ್ಯದಿಂದ ಸಮಸ್ಯೆಗಳಾಗಿ ಬಳಲುವಂಥದ್ದು ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ಅಂತ ಕೇಳಿದರೆ, ಇವರ ತಂದೆ ಅಂತ ಹೇಳಿದರೆ ನಿಮ್ಮ ಕುಟುಂಬದಲ್ಲಿ ಪಿತೃಗಳ ಆರಾಧನೆ ಅನ್ನುವಂಥದ್ದು, ವರ್ಷಾವಧಿಯಾಗಿ ಕೊಡುವಂತಹ ಶ್ರಾದ್ದಾದಿಗಳು ಅನ್ನುವಂಥದ್ದೆಲ್ಲ ಚ್ಯುತಿಯಾದಂತಹ ಕೆಲಸಗಳುಂಟು. ಅದರಿಂದ ಏನಾಗ್ತಾ ಇದೆ ಅಂತ ಕೇಳಿದರೆ, ಮನೆಯಲ್ಲಿ ಮಕ್ಕಳಿಗೆ ವಿಶೇಷವಾಗಿ ತೊಂದರೆ ಆಗುವಂಥದ್ದು ಯಾವುದಕ್ಕೆ ಅಂತ ಕೇಳಿದರೆ ಈ ವಿವಾಹಕ್ಕೆ. ಒಂದು ವಿವಾಹದ ವಿಚಾರದಲ್ಲಿ ನಿಮ್ಮ ಮಗನಿಗೆ ಆಸಕ್ತಿ ಹೆಚ್ಚು ಬರುವುದಿಲ್ಲ. ವಿವಾಹ ಅನ್ನುವಂಥದ್ರ ಬಗ್ಗೆ ಹೆದರಿಕೆನೋ ಅಥವಾ ಈಗಲೇ ಬೇಡ ಅನ್ನುವಂಥ ಮನಸ್ಥಿತಿ ಇರ್ತದೆ. ಮತ್ತು ವಿವಾಹ ಆದ ನಂತರದಲ್ಲೂ ಅವನಿಗೆ ಕೆಲವೊಂದು ತೊಂದರೆಗಳಾಗುವಂಥದ್ದಿದೆ. ನೀವು ಸಾಧ್ಯತೆ ಇತ್ತು ಅಂತಾದರೆ ನೇರವಾಗಿ ಬಂದು ಭೇಟಿ ಮಾಡಿ. ಒಮ್ಮೆ ಮನೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮ ಅಂತ ಹೇಳಿ ಮಾಡ್ತಾರೆ. ಆ ಸ್ವಯಂವರ ಪಾರ್ವತಿ ಹೋಮವನ್ನು ಒಂದು 10,000 ಸಂಖ್ಯೆಯಲ್ಲಿ ಜಪ ಮಾಡಿಸಿ, ಆಮೇಲೆ ತದ್ದಶಾಂಶ ಹೋಮಾದಿಗಳನ್ನು ಮಾಡಿಸಿ. ಸಾಧ್ಯತೆ ಇತ್ತು ಅಂತಾದರೆ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ಹೇಳ್ತೇನೆ. ಯಾಕಂದರೆ ಇವನಿಗೆ ವಿವಾಹಕ್ಕೆ ತುಂಬ ಪ್ರತಿಬಂಧಕಗಳಿದೆ. ವಿವಾಹದ ನಂತರದಲ್ಲಿ ಕೆಲವೊಂದು ತೊಂದರೆಗಳಾಗುವಂಥ ಲಕ್ಷಣಗಳಿದೆ. ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಗಮನ ಕೊಡುವಂಥದ್ದು ಉತ್ತಮ. ಸದ್ಯದ ಪರಿಸ್ಥಿತಿಗೆ ನೀವು ಈ ಸ್ವಯಂವರ ಪಾರ್ವತಿ ಹೋಮಾದಿಗಳನ್ನು ಒಮ್ಮೆ ಮಾಡಿಸಿ, ಆಮೇಲೆ ನೇರವಾಗಿ ಬಂದು ಭೇಟಿ ಮಾಡಿ ಬೇರೆ ವಿಷಯಗಳನ್ನು ವಿಮರ್ಶೆ ಕೊಡ್ತೇನೆ. ಧನ್ಯವಾದಗಳು ಅರುಣ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಿಂದ ವಸಂತ ಎನ್ನುವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಸಂತ ಅವರೇ. ನಮಸ್ಕಾರ ಸರ್. ವಸಂತ ಅವರೇ, ನೀವು ಯಾರ ಬಗ್ಗೆ ಕೇಳಬೇಕು? ಹುಟ್ಟಿದ ದಿನಾಂಕ ಹಾಗೇನೆ ಸಮಯವನ್ನ ತಿಳಿಸಬಹುದಾ? ಹೌದು ಸರ್, ನಮ್ಮ ಮಗ. ಅವರ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರೂಜಿ. ನಮಸ್ತೆ, ಹೇಳಿ. ಒಂದ್ಸಲ ಕಾಲ್ ಮಾಡಿದ್ದೆ ಸರ್ ನಿಮಗೆ. ಪುನಃ ಫೋನ್ ಮಾಡ್ತೀನಿ ಅಂದ್ರೆ ಮಾಡಲಿಲ್ಲ. ನಮ್ಮ ಕಡೆಯವರು ಮಾಡ್ತಾರೆ. ನೀವು ಏನು ವಿಷಯವನ್ನು ಕೇಳಿದ್ರಿ? ನಮ್ಮ ಮಕ್ಕಳ ವಿಷಯ ಕೇಳಿದೆ ಸರ್. ಈಗ ಏನಾಗಬೇಕಿದ್ದಿತ್ತು ಅವರಿಗೆ? ನಮ್ಮ ಮಗ ಸ್ವಲ್ಪ ಹೇಳಿದ ಮಾತೇ ಕೇಳೋದಿಲ್ಲ, ದುಡಿತಾರೆ, ಸುಮ್ಮನೆ ವೇಸ್ಟ್ ಆಗಿ ಖರ್ಚು ಮಾಡ್ತಾರೆ. ಸರಿ ಅಮ್ಮ, ಇವತ್ತು ಸಂಜೆ ಒಳಗಾಗಿ ನಿಮಗೆ ನಮ್ಮವರು ಫೋನ್ ಮಾಡಿ ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವಸಂತ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಹೇಳ್ತಾ ಇದ್ರಿ ಆಗ್ಲೇ ಒಂದಷ್ಟು ವಿಚಾರಗಳ ಕುರಿತು. ಮನುಷ್ಯನಿಗೂ ಅರ್ಥ ಆಗ್ಬೇಕು. ಯಾಕಂತ ಹೇಳಿದ್ರೆ ಮನೆಯ ಹೊರಗೆ ಹೇಗೆ ಪ್ರಾಣಿಗಳಿರ್ಬೇಕು, ಮನೆಯ ಒಳಗಲ್ಲ. ಅದು ನಾವು ಹಿಂದಿನಿಂದಲೂ ನಡೆದುಕೊಂಡು ಬಂದಂತ ಸಂಪ್ರದಾಯ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕೆಲವೊಂದಿಷ್ಟು ಜನ ಅನುಸರಿಸ್ತಾ ಇಲ್ಲ. ಒಂದು ಚಿಕ್ಕ ಪುಟ್ಟ ನಾಯಿಗಳನ್ನು ತಗೊಂಡೋಗಿ ಬೆಡ್ರೂಮ್ ಅಲ್ಲಿ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋದು, ಇದರಿಂದ ಬೆಕ್ಕುಗಳನ್ನು ಮೈ ಮೇಲೆ ಇಟ್ಕೊಳ್ಳೋದು, ಇದರಿಂದ ಮುಂದೆ ಉಂಟಾಗುವಂತ ಸಮಸ್ಯೆಗಳು ಏನೇನು? ಅದಕ್ಕೆ ವೈದ್ಯಕೀಯವಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ. ನಾನೀಗ ಪಂಚೆಯನ್ನು ಉಟ್ಕೊಂಡು ರುದ್ರಾಕ್ಷಿಯನ್ನು ಹಾಕಿಕೊಂಡು ವೈದ್ಯ ವೃತ್ತಿಯ ವಿಚಾರಗಳನ್ನು ಹೇಳ್ತಾ ಹೋದರೆ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಕತೆ ಅನ್ನುವಂಥದ್ದು ವೀಕ್ಷಕರು ನೋಡ್ತಾರೆ. ಹಾಗಾಗಿ ಅದು ವೈದ್ಯರು ಹೇಳಬೇಕಾಗ್ತದೆ. ಆದರೆ ಇಲ್ಲಿ ಏನು ಹೇಳ್ತದೆ ಅಂತ ಕೇಳಿದರೆ, ನೋಡಿ, ICUದಲ್ಲಿ ಹೋದಾಗ ಆ ಗೆರೆ ಅನ್ನುವಂಥದ್ದು ಹೀಗೆ 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 ಆಗ್ತಾ ಇರಬೇಕು, ಸ್ಟ್ರೈಟ್ ಇರಬಾರ್ದು ಅಂತ. ಮನುಷ್ಯನ ಜೀವನವೂ ಹಾಗೆ ಕಷ್ಟ ದುಃಖಗಳು ಅನ್ನುವಂಥದ್ದು ಇರಬೇಕು. ಅವ್ನು ಮಾಡಿರುವಂಥ ಪಾಪಕರ್ಮಗಳು ಅನ್ನುವಂಥದ್ದಕ್ಕೆ ಅವನಿಗೆ ಪ್ರಾಯಶ್ಚಿತ ಆಗಬೇಕು. ಅದು ಎಲ್ಲದನ್ನು ದೊಡ್ಡದಾಗಿ ಈಗ ನಾವು ಹೇಳುವಂಥವ್ರು ಪ್ರತಿ ಸಲ ಹೊಡೆದೊಡ್ದು ಹೇಳ್ತಾ ಇದ್ರೆ ಆಗೋದಿಲ್ಲ. ಯಾವಾಗ ಯಾವ ರೀತಿಯಾಗಿ ನಾವು ಪೆಟ್ಟು ಕೊಡಬೇಕು, ಮಾತಿನಲ್ಲೂ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯಾಗೂ ಕೊಡಬೇಕು. ಆಗ ಮಾತ್ರ ಅವರಿಗೆ ಅರ್ಥ ಆಗ್ತದೆ ಅನ್ನುವಂಥದ್ದು. ಹಾಗೆ ಈ ಪಾಪಕರ್ಮಗಳನ್ನು ಈಗ ನಮ್ಮ ಮನೆಯ ಅಕ್ಕಪಕ್ಕದ ಮನೆಯವರನ್ನೇ ಕೇಳೋಣ. ನಿಮ್ಮ ಮನೆಗೆ ದೀಪವನ್ನು ಎಷ್ಟು ದಿನ ಹಚ್ಚುತ್ತೀರಿ? ವಾರದಲ್ಲಿ ಎಷ್ಟು ಬಾರಿ ನೀವು ನಮ್ಮ ದೇವಸ್ಥಾನಗಳಿಗೆ ಹೋಗ್ತೀರಿ? ಹಿಂದೂ ಧರ್ಮದ ವಿಚಾರವಾಗಿ ಎಷ್ಟು ದಿನ ನೀವು ಸಂಜೆ ಮನೆಯಲ್ಲಿ ಭಜನೆಯನ್ನು ಮಾಡ್ತೀರಿ, ದೇವರ ಭಜನೆಗಳನ್ನು ಮಾಡ್ತೀರಿ? ನಿಮ್ಮ ಕುಲದೇವರ ವರ್ಷಾವಧಿಯಾಗಿ ನೀವು ಕುಲದೇವರಿಗೆ ಹೋಗ್ತೀರಾ ಅನ್ನುವಂಥದ್ದು ಕೇಳಿದರೆ ಅವರಲ್ಲಿ ಉತ್ತರ ಇಲ್ಲ.
ಮನುಷ್ಯ ಯಾವಾಗ ಶಾಸ್ತ್ರವನ್ನು ಬಿಡ್ತಾ ಹೋಗ್ತಾನೆ, ಅವನು ಮತ್ತು ಅವನ ಸುತ್ತಮುತ್ತ ಇರುವಂತಹ ಪ್ರಾಂತ್ಯದವರು ಸಮೇತ ಆ ಒಂದು ಕಷ್ಟವನ್ನು ಅನುಭವಿಸ್ಲಿಕ್ಕೆ ರೆಡಿಯಾಗಿರ್ಬೇಕು. ಕೊರೋನಾ ಬಂತು, ನಾನು ಪಾಪ ಮಾಡಲಿಲ್ಲ ಅಂತ ಹೇಳಿದರೆ ಇಲ್ಲ, ತೊಗೊಂಡೋಗ್ತದೆ. ಅಧರ್ಮವನ್ನು ನಾವು ಹೆಚ್ಚು ಯಾವಾಗ ಮಾಡ್ತಾ ಹೋಗ್ತೇವೆ, ಅದರಿಂದ ಸಂಜನಿತವಾಗಿರ್ತಕ್ಕಂಥ ದೋಷಗಳನ್ನು ನಾವು ತಿನ್ನಲಿಕ್ಕೆ ರೆಡಿ ಇರಬೇಕು. ಹಾಗಾಗಿ ಇಲ್ಲಿ ಮನುಷ್ಯ ಆ ಒಂದು ಪ್ರಾಣಿಗಳಿಂದ ಏನೆಲ್ಲ ರೋಗಗಳು ಬರ್ತದೆ ಅನ್ನುವಂಥದ್ದನ್ನು ನಾವು ದೀರ್ಘವಾಗಿ ವಿಮರ್ಶೆ ಮಾಡಬೇಕು ಅಂತಾದರೆ ಅದಕ್ಕೆ ತುಂಬ ವಿಷಯಗಳು ಬೇಕು. ಅದು ಶಾಸ್ತ್ರ ದೃಷ್ಟಿಕೋನದಲ್ಲಿ ಮಾತ್ರ ನೋಡಿದರೆ ಸಾಕಾಗುವುದಿಲ್ಲ. ಈ ವೈದ್ಯಕೀಯವಾಗಿ ಚಿಂತನೆ ಮಾಡಿದಾಗ ಅವರಿಗೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಎಸ್ ಗುರುಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಾಕಿದ್ರೆ ಏನು ಆಗಬಹುದು ಎನ್ನುವುದಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ಧನ್ಯವಾದ ಗುರೂಜಿ. ಗಮನಿಸಿದ್ರೆ ವೀಕ್ಷಕರೇ, ಮನೆಯಲ್ಲಿ ಪ್ರಾಣಿ ಪಕ್ಷಿ ಮೀನು ಸಾಕಬಹುದೇ ಎನ್ನುವಂಥ ಗೊಂದಲ ಸಾಕಷ್ಟು ಜನರಲ್ಲಿತ್ತು. ಆ ಗೊಂದಲವನ್ನು ಪರಿಹರಿಸುವಂಥ ಕೆಲಸವನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.